ಹಾಗೂ ರಾಮಾಯಣ ಸಿನಿಮಾ ಕೆಲಸಗಳಲ್ಲಿ ಯಶ್ ಬ್ಯುಸಿ ಆಗಿದ್ದಾರೆ. ಸಿನಿಮಾ ಶೂಟಿಂಗ್, ಮಾರ್ಕೆಟಿಂಗ್, ಪ್ರಮೋಷನ್ ಅಂತೆಲ್ಲ ಊರೂರು ಸುತ್ತಾಡ್ತಾ ಇರ್ತಾರೆ. ಆದರೂ ಅವರ ಮನಸ್ಸು ಬೆಂಗಳೂರಿನಲ್ಲಿರುವ ಮನೆಯ ಕಡೆಯೇ ಸೆಳಿತಾ ಇರುತ್ತೆ. ಸದ್ಯ ರಾಮಾಯಣ ಸಿನಿಮಾ ಚಿತ್ರಕ್ಕಾಗಿ ಯಶ್ ಮುಂಬೈನಲ್ಲಿದ್ದಾರೆ ಎನ್ನಲಾಗ್ತಿದೆ. ಇದರ ನಡುವೆ ಮಕ್ಕಳ ಬಗ್ಗೆ ವಿಚಾರಿಸಿದ್ದಾರೆ. ಯಶ್ ಪಕ್ಕಾ ಫ್ಯಾಮಿಲಿ ಮ್ಯಾನ್. ಸಭೆ ಸಮಾರಂಭಗಳಲ್ಲಿ ಸದಾ ಪತ್ನಿ ರಾಧಿಕಾ ಪಂಡಿತ್ ಅವರ ಕೈ ಹಿಡಿದೇ ಸುತ್ತಾಡ್ತಾರೆ. ಕೆಲಸಗಳ ಬಿಡುವಿನ ನಡುವೆ ಆಗಾಗ್ಗೆ ಫ್ಯಾಮಿಲಿ ಸಮೇತ ಪ್ರವಾಸಕ್ಕೆ ತೆರಳುತ್ತಾರೆ. ಒಟ್ಟಾರೆ ಫ್ಯಾಮಿಲಿಗೆ ಹೆಚ್ಚಿನ ಸಮಯ ಕೊಡಲು ಬಯಸುತ್ತಾರೆ. ಸಾಕಷ್ಟು ಸಂದರ್ಭಗಳಲ್ಲಿ ಈ ಬಗ್ಗೆ ಮಾತನಾಡಿದ್ದಾರೆ. ಇತ್ತೀಚೆಗೆ ಸಿನಿಮಾ ಕಾನ್ ಸಮಾವೇಶಕ್ಕಾಗಿ ಲಾಸ್ ವೇಗಾಸ್ಗೆ ಯಶ್ ತೆರಳಿದ್ರು. ಟಾಕ್ಸಿಕ್ ಹಾಗೂ ರಾಮಾಯಣ ಬಳಿಕ ವಾಟ್ ನೆಕ್ಸ್ಟ್ ಎನ್ನುವ ಪ್ರಶ್ನೆಗೆ ಬ್ರೇಕ್ ಎದ್ದಿದ್ದರು. ಫ್ಯಾಮಿಲಿಗೆ ಸಮಯ ಕೊಡೋಕೆ ಆಗ್ತಾ ಇಲ್ಲ, ಹಾಗಾಗಿ ಕೊಂಚ ಬ್ರೇಕ್ ಪಡೆದು ಅವರೊಟ್ಟಿಗೆ ಕಾಲ ಕಳೆಯಬೇಕು, ಆ ಬಳಿಕ ಮುಂದಿನ ಪ್ರಾಜೆಕ್ಟ್ ಎಂದಿದ್ರು. ಇತ್ತೀಚೆಗೆ ಪತ್ನಿ ರಾಧಿಕಾ ಪಂಡಿತ್ ಜೊತೆ ಯಶ್ ವಿಡಿಯೋ ಕಾಲ್ ಮಾಡಿ ಮಾತನಾಡಿದ್ದಾರೆ. ಆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅಭಿಮಾನಿಗಳನ್ನ ಭೇಟಿ ಆಗಿದ್ದ ರಾಧಿಕಾ ಕೂಡಲೇ ಯಶ್ ಅವರಿಗೆ ವಿಡಿಯೋ ಕಾಲ್ ಮಾಡಿದ್ದಾರೆ. ಅಭಿಮಾನಿಗಳೆಲ್ಲ ನೆಚ್ಚಿನ ನಟನ ಜೊತೆ ಮಾತನಾಡಿ ಸಂಭ್ರಮಿಸಿದ್ದಾರೆ. ಈ ನಡುವೆ ಯಶ್ ಮಕ್ಕಳು ಎಲ್ಲಿ ಮುದ್ದು ಎಂದು ಕೇಳಿದ್ದು ಅಲ್ಲಿ ನಿಂತ್ಕೊಂಡಿದ್ದಾರೆ ಅಂತ ರಾಧಿಕಾ ಪಂಡಿತ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಹೆಂಗಿರವ ಚೆನ್ನಾಗಿರೋ ಇನ್ನು ಟಾಕ್ಸಿಕ್ ಸಿನಿಮಾ ಬಿಡುಗಡೆ ಪದೇ ಪದೇ ವಿಳಂಬವಾಗ್ತಾ ಇದ್ದು ಪ್ರೇಕ್ಷಕರು ಕಾದು ಕಾದು ಸುಸ್ತಾಗಿದ್ದಾರೆ. 4 ವರ್ಷಗಳಿಂದ ಯಶ್ ನಟಿಸಿದ ಯಾವುದೇ ಸಿನಿಮಾ ತೆರೆಗೆ ಬಂದಿಲ್ಲ ಎಂದು ಬೇಸರ ಮಾಡಿಕೊಂಡಿದ್ದಾರೆ. ಜೂನ್ 4ಕ್ಕೆ ಬರಬೇಕಿದ್ದ ಟಾಕ್ಸಿಕ್ ಸಿನಿಮಾ ರಿಲೀಸ್ ಮುಂದೂಡಿಕೆಯಾಗಿದೆ. ಈ ಬಾರಿ ಹೊಸ ಡೇಟ್ ಕೂಡ ಅನೌನ್ಸ್ ಮಾಡಿಲ್ಲ. ಪಾನ್ ಇಂಡಿಯಾ ಅಲ್ಲ, ಪಾನ್ ವರ್ಲ್ಡ್ ಮಟ್ಟದಲ್ಲಿ ಏಕಕಾಲಕ್ಕೆ ಟಾಕ್ಸಿಕ್ ಸಿನಿಮಾ ಬಿಡುಗಡೆ ಮಾಡಬೇಕು ಎನ್ನುವುದು ಯಶ್ ಅವರ ಲೆಕ್ಕಾಚಾರ. ಅದೇ ಕಾರಣಕ್ಕೆ ತಡವಾದ್ರೂ ಸಹಿಸಿಕೊಳ್ಳುವಂತೆ ಮನವಿ ಮಾಡಿದ್ದಾರೆ. ಸಿನಿಮಾ ಕಾನ್ ಸಮಾವೇಶದಲ್ಲಿ ಸಿನಿಮಾ ಪ್ರಚಾರ ಮಾಡಿದ್ರು. ಅದೇ ಸಮಯದಲ್ಲಿ ಚಿತ್ರದ 9 ನಿಮಿಷಗಳ ಫುಟೇಜ್ ಅನ್ನ ಹಾಲಿವುಡ್ ಮಂದಿಗೆ ಯಶ್ ತೋರಿಸಿದ್ರು. ಅದಕ್ಕೆ ಸಿಕ್ಕ ರೆಸ್ಪಾನ್ಸ್ ನೋಡಿ ಥ್ರಿಲ್ ಆಗಿ ದೊಡ್ಡ ಮಟ್ಟದಲ್ಲಿ ವಿದೇಶಗಳಲ್ಲಿ ಸಿನಿಮಾ ಬಿಡುಗಡೆ ಮಾಡುವ ನಿರ್ಧಾರವನ್ನ ಮತ್ತಷ್ಟು ಗಟ್ಟಿಗೊಳಿಸಿಕೊಂಡಿದ್ದಾರೆ. ಟಾಕ್ಸಿಕ್ ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಎಲ್ಲಾ ಮುಗಿದು ಫೈನಲ್ ಕಾಪಿ ಸಿದ್ಧವಾದ ಬಳಿಕ ಹಾಲಿವುಡ್ ವಿತರಣೆ ಸಂಸ್ಥೆಗಳಿಗೆ ಸಿನಿಮಾ ತೋರಿಸಿ ವ್ಯವಹಾರ ಕುದುರಿಸುವ ಲೆಕ್ಕಾಚಾರದಲ್ಲಿದ್ದಾರೆ ಯಶ್. ಅದೇ ಕಾರಣಕ್ಕೆ ಹೊಸ ರಿಲೀಸ್ ಡೇಟ್ ಕೂಡ ಘೋಷಣೆ ಮಾಡದೆ ಕಾಯ್ತಾ ಇದ್ದಾರೆ. ಡಿಎನ್ಇಜಿ ಸಂಸ್ಥೆ ಚಿತ್ರದ ಗ್ರಾಫಿಕ್ಸ್ ಕೆಲಸಗಳನ್ನ ಕೈಗೊಂಡಿದೆ. ಬಹಳ ಅದ್ಭುತವಾಗಿ ಸಿನಿಮಾ ಕಟ್ಟಿಕೊಡುವ ಪ್ರಯತ್ನ ನಡೀತಾ ಇದೆ. ರವಿ ಬಸ್ರೂರು ಅಂಡ್ ಟೀಮ್ ರೀ ರೆಕಾರ್ಡಿಂಗ್ ಆರಂಭಿಸಿದೆ. ಇತ್ತೀಚೆಗಷ್ಟೇ ರಾಧಿಕಾ ಮಕ್ಕಳನ್ನ ತವರೂರು ಗೋವಾಗೆ ಕರೆದುಕೊಂಡು ಹೋಗಿದ್ರು. ಅಲ್ಲಿನ ಬೆಟ್ಟ ಗುಡ್ಡ ಕಾಡಿನಲ್ಲಿ ಸುತ್ತಾಡಿಸಿದ್ರು. ಮಣ್ಣಿನ ವಾಸನೆ, ಹುಳ ಹುಪ್ಪಟೆ, ಜಲಪಾತಗಳ ಪರಿಚಯ ಮಾಡಿಸಿದ್ರು. ರಾಧಿಕಾ ಪೋಷಕರು ಇದಕ್ಕೆಲ್ಲ ಸಾಥ್ ಕೊಡ್ತಾ ಇರ್ತಾರೆ. ಕಾಡಿನ ಮಧ್ಯೆ ನಡೆಯುವಾಗ ಗಾಳಿ ನಿಮ್ಮ ಕಿವಿಗೆ ಪಿಸುಗುಡುತ್ತದೆ. ಅಲ್ಲಿ ಎಲೆಗಳ ಘರ್ಜನೆ, ಕೊಂಬೆಗಳ ಸದ್ದು ಮತ್ತು ಪಕ್ಷಿಗಳ ಚಿಲಿಪಿಲಿ ತಮ್ಮದೇ ಆದ ಸ್ವರಮೇಳ ರಚಿಸುತ್ತವೆ. ಬೇಸಿಗೆಯಲ್ಲಿ ಚಾರಣ, ಮರಗಳನ್ನ ಹತ್ತುವುದು, ಹೊಳೆಯ ಉದ್ದಕ್ಕೂ ಜಾರುವ ಬಂಡೆಗಳ ಮೇಲೆ ನಡೆಯುವುದು, ಆ ನಿರ್ಮಲ ಜಲಪಾತದಲ್ಲಿ ಕರಗುವ ಆಯಾಸದ ಅನುಭವ ಮಾತ್ರ ಸಿಕ್ಕಿತು ಅಂತ ರಾಧಿಕಾ ಪಂಡಿತ್ ಟ್ರಿಪ್ ಬಗ್ಗೆ ಹಾಕಿರುವಂತಹ ಫೋಟೋಗಳಿಗೆ ಕ್ಯಾಪ್ಷನ್ ಅನ್ನ ಕೊಟ್ಟಿದ್ದಾರೆ. ಯಶ್ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಇತ್ತ ಮಕ್ಕಳಿಗೆ ಸಮ್ಮರ್ ಹಾಲಿಡೇ ಕೂಡ ಇದೆ. ಹೀಗಾಗಿ ರಾಧಿಕಾ ಅವರೇ ಮುಂದಾಳತ್ವ ವಹಿಸಿಕೊಂಡು ಮಕ್ಕಳಿಗೆ ಸಮಯ ಕೊಟ್ಟು ಅವರಿಗೆ ಬೇಕಾದ ಕಡೆ ಕರೆದುಕೊಂಡು ಹೋಗಿ ಒಂದಷ್ಟು ರಿಫ್ರೆಶ್ಮೆಂಟ್ ಅನ್ನ ಮಾಡ್ತಾ ಇದ್ದಾರೆ.